ಅದರಂತೆ ಕೂಡ ಮಾದೇಶ್ ದೊಡ್ಡಗೌಡರು ಮತ್ತೊಮ್ಮೆ ಆರಿಸಿ ಬರಬೇಕಂತ ನಮ್ಮ ಆಸೆ. ಬಹುತೇಕ ನಕ್ಕಿ ಬರ್ತಾರಂತ ತಿಳ್ಕೊಂಡು ನಮ್ಗೆ ಅನಿಸ್ತದೆ. ಬರ್ತಕ್ಕಂಥ ಒಂದೇ ನಮ್ಮದು ಶಪಥದ ಒಂದು ಪ್ರತಿಜ್ಞೆ ಅದ. 2028ರ ಚುನಾವಣೆ ಒಳಗೆ ಕಿತ್ತೂಗ ತಾಯಿ ಚೆನ್ನಮ್ಮಾಜಿಯ ಒಂದು ಸ್ಟ್ಯಾಚ್ಯೂ ಮುಂದ್ಗಡೆ BJP ಧ್ವಜವನ್ನು ಹಾರಿಸ್ಲಿಕ್ಕೆ ಪ್ರಾಮಾಣಿಕವಾದ ಎಲ್ಲ ಮುಖಂಡು ಕಾರ್ಯಕರ್ತರು ಎಲ್ಲ ತಾಯಿಂದ ಸೋದು PKPS ಶಾಸಕರು, ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಅಭಿನಂದನಾ ಕಾರ್ಯಕ್ರಮ ಇಟ್ಟಿದ್ದಾರೆ. ನಮಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಇದೊಂದು ಸಂತೋಷ ಸುದ್ದಿ. ನಮಗೂ ಕೂಡ ಒಂದು ವಿಶೇಷವಾದ ದಿನ ಅಂತ ಅನ್ಬೋದು. ಯಾಕಂದರೆ ಆತ್ಮೀಯ ಗೆಳೆಯರಾದ ಮಾದೇಶ್ ದೊಡ್ಡಗೌಡರು ನನ್ನ ಏಳಿಗೆಯಲ್ಲಿ ಕೂಡ ಸಾಕಷ್ಟು ಅವರ ಪಾತ್ರ ಇದೆ ಅಂತ ಹೇಳಿ ನಾನು ನಿರ್ಧರಿಸ್ತೇನೆ. ಅದರಿಂದ ಇವತ್ತು ಅವರು ಸಹಕಾರಿ ರಂಗದಲ್ಲಿ ಮಾಡಿದಂಥ ಸೇವೆ ಮತ್ತು ಬೆಳಗಾವಿ ಜಿಲ್ಲಾ DC ಬ್ಯಾಂಕಿನ ಉಪಾಧ್ಯಕ್ಷರಾಗಿ, ನಿರ್ದೇಶಕನಾಗಿ ಒಂದು ಮಾಡಿದ ಸೇವೆಯನ್ನು ನೋಡಿದರೆ ಭಾಳಷ್ಟು ಒಳ್ಳೆಯ ದೃಷ್ಟಿಯಿಂದ DC ಬ್ಯಾಂಕ್ ಬೆಳವಣಿಗೆಯಲ್ಲಿ ಅವ್ರದ್ದು ಕೂಡ ಪಾತ್ರ ಅಂತ ಅನ್ಸೋದು. ಆದ ಕಾರಣ ವಿಶೇಷವಾಗಿ ಬೈಲಹೊಂಗಲದಲ್ಲಿ ಸುಮಾರು 55 ಸೊಸೈಟಿ ಇದ್ದದ್ದನ್ನು 108ಕ್ಕೆ ಒಯ್ದದ್ದು, 36 ಕೋಟಿ ಒಂದು ಸಾಲವನ್ನಿದ್ದು 360 ಕೋಟಿಗೆ ಓದದ್ದು. ಇದೆಲ್ಲ ನೋಡಿದ್ರೆ ಅವರು ಎಲ್ಲಿರ್ತಾರೆ ಅಲ್ಲಿ ಡೆವಲಪ್ಮೆಂಟ್ವಾಗಿ ಅವರು ವಿಶೇಷವಾಗಿ ಚಿಂತನೆ ಮಾಡ್ತಾರಂತ ನಮ್ಗೆ ಅನಿಸ್ತದೆ. ಆದ ಕಾರಣ ವಿಶೇಷವಾದ ಈ ಒಂದು ಏನು ಎಲ್ಲ ನಿರ್ದೇಶಕರು PKPSನ ಎಲ್ಲ ನಿರ್ದೇಶಕರು ಸೇರಿ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡು ಇದು ಒಂದು ಅವ್ರಿಗೆ ಒಂದು ಸಲ್ತದ ಅಂತ ನಾನು ಹೇಳಬಯಸ್ತೇನೆ. ನಾನು ಶಾಸಕ ಆಗ್ಬೇಕಂತ ಇರ್ತಕ್ಕಂಥದ್ದು ಅಭಿಮಾನಿಗಳು ಸಹಜ. ಯಾಕಂದರೆ ಹಿಂದಿನ ಅವಧಿಯಲ್ಲಿ ನಮ್ಮದು ಆಡಳಿತ ನೋಡಿರ್ಬೋದು, ಕೆಲಸ ನೋಡಿರ್ಬೋದು. ನಾವು ಕೆಲಸವನ್ನು ತಂದ ಸಂದರ್ಭದಲ್ಲಿ ಭಾಳ ಜನ ನಮಗೂ ಹಳ್ಳಿ ಮಟ್ಟದಲ್ಲಿ ಇವತ್ತಂತ ನಾವೆಲ್ಲ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಭಾಳ ಜನ ಒಬ್ಬ ಹೀಗೆ ಮಾತಾಡ್ತಾರೆ. ಆದರೆ ಇವತ್ತು ನಮ್ಮ ಪಕ್ಷ ಯಾರನ್ನ ಗುರುತಿಸಿ ಇವತ್ತು 2028ಕ್ಕೆ BJP ಅಭ್ಯರ್ಥಿಯನ್ನು ಮಾಡ್ತಾರೆ. ಬರ್ತಕ್ಕಂಥ ಒಂದೇ ನಮ್ಮದು ಶಪಥದ ಒಂದು ಪ್ರತಿಜ್ಞೆ ಅದ. 2028ರ ಚುನಾವಣೆ ಒಳಗೆ ಕಿತ್ತೂಗ ತಾಯಿ ಚೆನ್ನಮ್ಮಾಜಿಯ ಒಂದು ಸ್ಟ್ಯಾಚ್ಯೂ ಮುಂದ್ಗಡೆ BJP ಧ್ವಜವನ್ನು ಹಾರಿಸ್ಲಿಕ್ಕೆ ಪ್ರಾಮಾಣಿಕವಾದ ಎಲ್ಲ ಮುಖಂಡು ಕಾರ್ಯಕರ್ತರು ಎಲ್ಲ ತಾಯಿಂದ ಸೋದು ಎಲ್ಲರನ್ನ ಕಟ್ಕೊಂಡು ಪ್ರಾಮಾಣಿಕವಂತ ಕೆಲಸವನ್ನು ಮಾಡೇ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸದ. ಅದು ವಿಶ್ವಾಸಕ್ಕೆ ಎಲ್ಲ ಸಂಘಟನೆ ಭಾಳ ದೊಡ್ಡದು. ಯಾಕಂದ್ರೆ ಹನಿ ಕುಡಿದ ಹಳ್ಳ, ತನ್ನಿ ಕುಡಿದ ಅಷ್ಟೊಂದು ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿದಾಗ ಯಶಸ್ವಿ ಆಗುತ್ತೆ. ನಾನು ಒಬ್ಬನ ಮಾಡ್ತಂದ್ರೆ ಯಾವುದೂ ಮಾಡಲಿಕ್ಕೆ ಅಸಾಧ್ಯ ಇಲ್ಲ. ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಎಲ್ಲರೂ ಸಂಘಟನೆಗೆ ತಮ್ಮನ್ನು ತಾವು ತೋಡಿಕೊಳ್ಬೇಕು. ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಪಕ್ಷ ಎಲ್ಲೇ ಇದ್ದು ಸಹಿತ ಒಂದು ಗುಂಪು ಮೇಲೆ ಚುನಾವಣೆ ಆಗ್ತಾವೆ. ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ನಮ್ಮ ಗುಂಪು ಅವು ಗುಂಪು ಅದು ಸಹಿತ ಗ್ರಾಮ ಪಂಚಾಯತಿ ಇವತ್ತು G. ರಾಮ್ಜಿ ಅಂತಕ್ಕಂಥ ಒಂದು ಹೊಸ ಕಾಯ್ದೆ ನಂತರ 125 ಹೆಚ್ಚಿನ ಅವಕಾಶ ದುಡಿಲಿಕ್ಕೆ ಕೊಟ್ಟಿದ್ದಾಗ, ಜೊತೆಗೆ ರೈತರಿಗೆ ಅನುಕೂಲ ಆಗಲಿಕ್ಕೆ 2 ತಿಂಗಳ ಅಲ್ಲಿ ಗ್ರಾಮ ಪಂಚಾಯತಿ ಸಭೆ ಮುಖಾಂತರ ಆ ಕೆಲಸದ ಒತ್ತಡ ಮೇಲೆ ಕೆಲಸವನ್ನು ಹಾಕೊಳ್ಳಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದ್ರು. ಅದೆಲ್ಲ ನಾವು ಯಶಸ್ವಿ ಕೇಂದ್ರ ಸರ್ಕಾರ ಮಾನ್ಯ ಮೋದಿಗೆ ಕೊಟ್ಟಂಥ VG. ರಾಮ್ಜಿನ ಯಶಸ್ವಿ ಮಾಡೋಕೆ ನಾವು ಗ್ರಾಮ ಪಂಚಾಯತಿ ಸಹಿತ ನಮ್ಮ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿಸ್ಬೇಕು. ಅದಕ್ಕೂ ಸಹಿತ ಪ್ರಾಮಾಣಿಕವಾದಂಥ ಪ್ರಯತ್ನ ಸಂಘಟನೆಯನ್ನು ಮಾಡಬೇಕು, ವಿಶ್ವಾಸ ಇರ್ತದೆ. ಇನ್ನೊಂದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಘೋಷಣೆ ಆಗೋಕ್ಕಿಂತ ಮೊದಲು ನಾವು ಈಗಾಗಲೇ ಹಳ್ಳಿ ಮಟ್ಟದಲ್ಲಿ ಅಡ್ಡಾಡ್ತೀವಿ, ಇನ್ನೂ ಹೆಚ್ಚಿನ ಪ್ರಮಾಣ ಅಡ್ಡಾಡ್ತೀವಿ. ಅಲ್ಲಿ ಆ ಭಾಗದ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಪ್ರಮುಖರು, ಕಾರ್ಯಕರ್ತರು ಸೌದು ಯಾರನ್ನ ಗುರುತಿಸಿ ಟಿಕೆಟ್ ಅಲ್ಲಿ ಹಾಕ್ತಕ್ಕಂಥ ಯಾವ್ದು ರಿಸರ್ವೇಷನ್ ಆಗುತ್ತೆ ಆ ಒಂದು ರಿಸರ್ವೇಷನ್ ಮೇಲೆ ಯಾರನ್ನ ಹೆಚ್ಚಿನ ಒತ್ತಡ ಮೇಲೆ ಅಭಿಪ್ರಾಯ ಮೇಲೆ ಪಕ್ಷದವ್ರು ಟಿಕೆಟ್ ಕೊಡ್ತಾರೆ. ಅವು ಇವನ್ನ ಕೊಡ್ಬೇಕಂತ ನಾವು ಯಾವನ್ನೂ ಗುರುತಿಸೋಲ್ಲ. ಅಲ್ಲಿರ್ತಕ್ಕಂಥ ಭಾಗದಾಗ ಗುರುತಿಸಿ ಮಾಡ್ತಂದ್ರೆ ಎಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ನಾವೇ ಕ್ಯಾಂಡಿಡೇಟ್ ಆದ ಯಾವ ರೀತಿ ಪ್ರಯತ್ನ ಅಷ್ಟನ್ನು ಪ್ರಯತ್ನ ಮಾಡಿ ಗೆಲ್ಲಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ. ಬರತಕ್ಕಂಥ 2028ಕ್ಕೆ ಇದೊಂದು ನಮಗೆ ಮೆಟ್ಲು ಹತ್ತಲಿಕ್ಕೆ ಇದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಂತ ಹೇಳ್ತೀವಿ. ಜಿಲ್ಲಾ ಮಾಡ್ತಾ ನಮ್ಮದು ಕಿತ್ತೂರು ಒಳಗನ ವಿಶೇಷವಂತ ನಮ್ಮದು ಬೇಡಿಕೆ ಅದ. ಟಿಕೆಟ್ ಅವಕಾಶಕ್ಕೂ ಸಹಿತ ಇಲ್ಲೇ ಮಾಡ್ತೀವಿ, ಸಿಗದೇ ಇದ್ದು ಸಹಿತ ಇಲ್ಲೇ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಯಾಕಂದ್ರೆ ತಾಯಿ ಚೆನ್ನಮ್ಮಾಜಿಯ ಕೋಟೆಯನ್ನು ಕಟ್ಟಬೇಕಂತಕ್ಕಂಥ ಆಸೆ ಇದ್ದಂಥ ಒಬ್ಬ ವ್ಯಕ್ತಿನ ನಿಗಾವನ್ನ ಮಾಡ್ಬೇಕಂತೇಳಿ ಇಚ್ಛೆಯನ್ನು ಹೊಂದಿದಂಥ ವ್ಯಕ್ತಿ, ಕುಡಿ ನೀರಿನ ಪ್ರತಿ ಗ್ರಾಮಕ್ಕೆ ಕೊಡ್ಬೇಕಂತಕ್ಕಂಥ ಇಚ್ಛೆಯನ್ನು ಹೊಂದಿದಂಥವು. ಅವೆಲ್ಲ ನಾವು ಸಂಪೂರ್ಣ ಮಾಡಬೇಕಾದ್ರೆ ನಾವು ಇಲ್ಲೇ ಮಾಡ್ಬೇಕಾಗತ್ತೆ. ತಾಯಿ ಚೆನ್ನಮ್ಮಾಜಿಯ ಒಂದೇನು ಕೋಟೆ ಕಟ್ತಕ್ಕಂಥ ಕನಸು ಮಾಡಬೇಕಾದ್ರೆ ಮತ್ತೊಮ್ಮೆ ಆಶೀರ್ವಾದವನ್ನು ಕೇಳ್ತಕ್ಕಂಥ ಕೆಲಸ ಕಿತ್ತೂರಲ್ಲಿ ಮಾಡ್ತೀವಿ.